ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಶಾಸ್ತ್ರೋಕ್ತವಾಗಿ ಈ ಕೆಲಸಗಳನ್ನು ತಪ್ಪುಗಳನ್ನು ಮಾಡದೇ ಇರುವುದು ಅಷ್ಟೇ ಮುಖ್ಯ. ಈ ಪವಿತ್ರ ದಿನದಂದು ಮಾಡಬಾರದ ಪ್ರಮುಖ ಕೆಲಸಗಳು ಮತ್ತು ತಪ್ಪುಗಳ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ವರಮಹಾಲಕ್ಷ್ಮಿಗೆ ಧರಿಸುವ ಸೀರೆ ಮತ್ತು ಬಟ್ಟೆ ಮತ್ತು ಬಳೆಗಳ ಬಣ್ಣದಲ್ಲಿ ತಪ್ಪುಗಳು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಪ್ಪು ಬಣ್ಣದ ಬಳಕೆ ನಿಷೇಧ. ಹಬ್ಬದ ದಿನದಂದು ಕಪ್ಪು, ನೀಲಿ, ಬೂದು ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ತಾಯಿಗೆ ತಂದಂತಹ ಸೀರೆ ಮತ್ತು ಬ್ಲೌಸ್ ಪೀಸನ್ನು ನಮ್ಮ ಮೈ ಮೇಲೆ ಹಾಕಿಕೊಂಡು ನೋಡಬಾರದು. ದೇವಿಗೆ ಅಶುಭ ಬಣ್ಣಗಳ ಬಳೆ ಇಡಬೇಡಿ. ಕಳಶಕ್ಕೆ ಅಥವಾ ದೇವಿಗೆ ಕಪ್ಪು, ನೀಲಿ ಮತ್ತು ಬೂದು ಬಣ್ಣದ ಬಟ್ಟೆಗಳನ್ನು ತಪ್ಪಿಯೂ ಇಡಬಾರದು. ಅವುಗಳ ಜೊತೆ ಬಳೆಗಳನ್ನು ಕೂಡ ತಪ್ಪಿಸಬೇಕು. ಮುತ್ತೈದೆಯರಿಗೆ ಕೊಡುವ ಬಳೆಗಳು. ಮನೆಗೆ ಬರುವ ಮುತ್ತೈದೆಯರಿಗೆ ಕಪ್ಪು ಬಣ್ಣದ ಬಳೆಗಳನ್ನು ಕೊಡಬಾರದು. ಕೆಂಪು ಮತ್ತು ಹಸಿರು ಗಾಜಿನ ಬಳೆಗಳನ್ನು ನೀಡಬೇಕು. ದೇವಿಗೂ ಕೂಡ ಹಸಿರು ಮತ್ತು ಕೆಂಪು ಬಳೆಗಳನ್ನು ಧರಿಸಬೇಕು. ವರಮಹಾಲಕ್ಷ್ಮಿ ದೇವಿಯ ಪೂಜೆ ಮತ್ತು ಕಲಶ ಸ್ಥಾಪನೆಯಲ್ಲಿ ಮಾಡುವಂತಹ ತಪ್ಪುಗಳು. ಬಳಸಿದ ಆಭರಣಗಳ ಬಳಕೆ. ತಾಯಿ ಲಕ್ಷ್ಮಿಗೆ ಅಲಂಕಾರ ಮಾಡುವಾಗ ತಾವು ಮೈಮೇಲೆ ಧರಿಸಿ ಬಳಸಿದ ಆಭರಣಗಳನ್ನು ತೊಳೆಯದೆ ಅಥವಾ ಶುದ್ಧೀಕರಿಸದೆ ನೇರವಾಗಿ ದೇವಿಗೆ ಹಾಕಲಾಗುತ್ತದೆ. ಇದು ತಪ್ಪು. ನಾವು ಧರಿಸಿದ ಒಡವೆಗಳನ್ನು ದೇವಿಗೆ ಹಾಕಬಾರದು. ಲಕ್ಷ್ಮೀ ದೇವಿಯ ಅಲಂಕಾರದಲ್ಲಿ ಬಾಡಿದ ಹೂಗಳ ನಿಷೇಧ. ಪೂಜೆಗೆ ಮತ್ತು ಅಲಂಕಾರಕ್ಕೆ ಯಾವುದೇ ಕಾರಣಕ್ಕೂ ಬಾಡಿದ, ಒಣಗಿದ ಅಥವಾ ಕೀಟಗಳಿರುವ ಹೂಗಳನ್ನು ಬಳಸಬಾರದು. ವರಮಹಾಲಕ್ಷ್ಮಿ ಪೂಜೆಯ ಮಾಡುವ ಮೊದಲು ಗಣೇಶ ಪೂಜೆಯನ್ನು ಮರೆಯಬೇಡಿ. ವರಮಹಾಲಕ್ಷ್ಮಿ ಪೂಜೆಯನ್ನು ನೇರವಾಗಿ ಆರಂಭಿಸಬಾರದು. ಮೊದಲು ವಿಘ್ನ ನಿವಾರಕ ಗಣೇಶನ ಪೂಜೆಯನ್ನು ಮಾಡಿಯೇ ಮುಂದುವರಿಯಬೇಕು. ಈ ದಿನದಂದು ಕಳಶವನ್ನು ಅಲುಗಾಡಿಸಬೇಡಿ. ಶುಕ್ರವಾರ ಪೂಜೆ ಮುಗಿಯುವವರೆಗೆ ಕಳಶವನ್ನು ಯಾವುದೇ ಕಾರಣಕ್ಕೂ ಜಾಗದಿಂದ ಅಲುಗಾಡಿಸಬಾರದು. ಶನಿವಾರ ಬೆಳಿಗ್ಗೆ ಸ್ನಾನದ ನಂತರವೇ ಕಳಶ ವಿಸರ್ಜನೆ ಮಾಡಬೇಕು. ವರಮಹಾಲಕ್ಷ್ಮಿ ದೇವಿಯ ವ್ರತದಲ್ಲಿ ಆಹಾರ ಮತ್ತು ಉಪವಾಸದ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಅವು ಯಾವುವು ಎಂದರೆ ಮಾಂಸಾಹಾರ ಸಂಪೂರ್ಣ ನಿಷೇಧ. ಹಬ್ಬದ ದಿನ ಹಾಗೂ ಹಬ್ಬದ ಇಂದಿನ ದಿನಗಳಲ್ಲಿ ಮನೆಯಲ್ಲಿ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರವನ್ನು ಬಳಸಬೇಡಿ. ಪೂಜೆ ಮಾಡುವ ಮೊದಲು ಊಟವನ್ನು ಮಾಡಬೇಡಿ. ವ್ರತ ಆಚರಿಸುವವರು ಪೂಜೆ ಮತ್ತು ಮಂಗಳಾರತಿ ಮುಗಿಯುವವರೆಗೂ ಯಾವುದೇ ಅನ್ನ ಆಹಾರವನ್ನು ಸೇವಿಸಬಾರದು. ವರಮಹಾಲಕ್ಷ್ಮಿ ದೇವಿಯ ನೈವೇದ್ಯದ ನಿಯಮಗಳು. ದೇವಿಗೆ ನೈವೇದ್ಯ ಅರ್ಪಿಸುವ ಮುನ್ನ ಮನೆಯವರು ಅಥವಾ ಮಕ್ಕಳು ಯಾವುದೇ ಪದಾರ್ಥಗಳನ್ನು ತಿನ್ನಬಾರದು, ಎಂಜಲು ಮಾಡಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯ ವಾತಾವರಣ ಶಾಂತವಾಗಿರಬೇಕು. ಹಬ್ಬದ ದಿನದಂದು ಕೋಪ ಮತ್ತು ಜಗಳಗಳ ನಿಷೇಧ. ಲಕ್ಷ್ಮೀ ದೇವಿಯು ಶಾಂತಿ ನೆಲೆಸುವಲ್ಲಿ ವಾಸಿಸುತ್ತಾಳೆ. ಆದ್ದರಿಂದ ಹಬ್ಬದ ದಿನ ಮನೆಯಲ್ಲಿ ಯಾರಿಗೂ ಬೈಯಬಾರದು. ಜಗಳ ಮತ್ತು ಕೋಪವನ್ನು ಮಾಡಿಕೊಳ್ಳಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಗೆ ಬಂದವರನ್ನು ಬರಿಗೈಲಿ ಕಳುಹಿಸಬೇಡಿ. ಮನೆಗೆ ಬರುವ ಮುತ್ತೈದೆಯರನ್ನು ಅಥವಾ ಸುಮಂಗಲಿಯರನ್ನು ತಾಂಬೂಲ, ವಿಳ್ಯೆದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಹಣ್ಣುಗಳನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರನ್ನು ಕಳುಹಿಸಿಕೊಡಿ. ಸಂಜೆ ಮಲಗಬಾರದು. ಹಬ್ಬದ ದಿನದಂದು ಸಂಜೆಯ ದೀಪ ಹಚ್ಚುವ ಸಮಯದಲ್ಲಿ ಮನೆಯಲ್ಲಿ ಯಾರೂ ನಿದ್ದೆ ಮಾಡಬಾರದು, ಆರೋಗ್ಯ ಸಮಸ್ಯೆ ಇರುವವರನ್ನು ಹೊರತುಪಡಿಸಿ. ಹಬ್ಬದ ದಿನದಂದು ಹಣ ಸಾಲವನ್ನು ನೀಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಿಮ್ಮ ಮನೆಯಿಂದ ಬೇರೆಯವರಿಗೆ ಹಣ ಅಥವಾ ಚಿನ್ನವನ್ನು ಸಾಲದ ರೂಪದಲ್ಲಿ ಕೊಡಬಾರದು. ಇದರಿಂದ ಮನೆಯ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ ಎಂಬ ನಂಬಿಕೆ ಇದೆ. ಹಬ್ಬದ ದಿನ ಮನೆಯನ್ನು ಕತ್ತಲಾಗಿ ಇಡಬೇಡಿ. ಸಂಜೆಯ ಸಮಯದಲ್ಲಿ ಹೊಸ್ತಿಲಿಗೆ ದೀಪವನ್ನು ಹಚ್ಚಿ ಇಡಬೇಕು. ಮನೆಯನ್ನು ಕತ್ತಲಾಗಿ ಇಡಬಾರದು. ಒಡೆದ ವಿಗ್ರಹ ಅಥವಾ ಹಾಳಾದ ವಸ್ತುಗಳನ್ನು ಪೂಜೆಗೆ ಬಳಸಬೇಡಿ. ಪೂಜಾ ಕೋಣೆಯಲ್ಲಿ ಒಡೆದ ಲಕ್ಷ್ಮೀ ವಿಗ್ರಹ, ತುಕ್ಕು ಹಿಡಿದ ಆಭರಣಗಳು ಮತ್ತು ಹಳೆಯದಾದ ಹಾಳಾದ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬಾರದು. ಅಶುಭವಾದ ಸ್ಥಳಗಳಲ್ಲಿ ಕಲಶ ಸ್ಥಾಪನೆ ಮಾಡುವುದು. ವಾಸ್ತು ನಿಯಮಗಳ ಪ್ರಕಾರ ಲಕ್ಷ್ಮೀ ದೇವಿಯ ಕಳಸವನ್ನು ಮೆಟ್ಟಿಲುಗಳ ಕೆಳಗೆ, ಶೌಚಾಲಯ ಅಥವಾ ಸ್ನಾನಗೃಹದ ಗೋಡೆಗಳಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಕೂರಿಸಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಹಗಲು ನಿದ್ದೆ ಮಾಡುವುದು. ಹಬ್ಬದ ದಿನದಂದು ವ್ರತ ಆಚರಿಸುವವರು ಮತ್ತು ಮನೆಯ ಇತರರು ಕಳಸ ವಿಸರ್ಜನೆ ಆಗುವವರೆಗೂ ಹಗಲಿನಲ್ಲಿ ನಿದ್ದೆ ಮಾಡಬಾರದು. ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಗೆ ಅರ್ಪಿಸುವ ಸೀರೆಯನ್ನು ಧರಿಸಿ ನೋಡಬೇಡಿ. ದೇವಿಗೆಂದು ತಂದ ಸೀರೆಯನ್ನು ಮೊದಲು ಮೈ ಮೇಲೆ ಧರಿಸಿ ನಂತರ ಅರ್ಪಿಸುವುದರಿಂದ ಅದು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. ನಕಲಿ ತಾಳಿ ಅಥವಾ ಧರಿಸಿದ ತಾಳಿಯನ್ನು ದೇವಿಗೆ ಹಾಕಬೇಡಿ. ಅರಿಶಿಣ ದಾರಕ್ಕೆ ಅರಿಶಿಣ ಕೊಂಬನ್ನು ಕಟ್ಟಿ ತಾಳಿಯ ರೂಪದಲ್ಲಿ ಕಳಶಕ್ಕೆ ಹಾಕಬೇಕು. ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಪೀಠ ಬಳಸಬೇಡಿ. ಮರದ ಪೀಠ, ಮಣೆ ಅಥವಾ ಟೇಬಲ್ ಅನ್ನು ಬಳಸುವುದು ಶುಭಕರ.
ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹೂವುಗಳು ಮತ್ತು ಲೈಟನ್ನು ಬಳಸಬೇಡಿ. ದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಲೈಟುಗಳ ಬಳಸದೆ ತಾಜಾ ಹೂವುಗಳನ್ನು ಬಳಸಿ ಅಲಂಕಾರ ಮಾಡುವುದು ಶುಭ. ಆಹಾರವನ್ನು ವ್ಯರ್ಥ ಮಾಡಬೇಡಿ. ಅನ್ನವು ಧಾನ್ಯ ಲಕ್ಷ್ಮಿಯ ಸ್ವರೂಪ. ಅಗತ್ಯವಿದ್ದಷ್ಟು ಮಾತ್ರ ಮಾಡಿ. ಸಾಧ್ಯವಾದರೆ ಆಹಾರವನ್ನು ದಾನ ಮಾಡಿ. ಕಪ್ಪು ಬಣ್ಣದ ಅಥವಾ ಒಡೆದ ಬಳೆಗಳನ್ನು ಇಡಬೇಡಿ. ಹಸಿರು ಅಥವಾ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ಅರ್ಪಿಸಿ. ಒಡೆದ ಬಳೆಗಳನ್ನು ಇಡಬೇಡಿ. ಕಪ್ಪು, ನೀಲಿ, ಬಿಳಿ, ಬೂದು ಬಣ್ಣಗಳನ್ನು ತಪ್ಪಿಸಿ. ಮನೆಗೆ ಬರುವ ಮಹಿಳೆಯರನ್ನು ಅವಮಾನ ಮಾಡಬೇಡಿ. ಮುತ್ತೈದೆಯರು, ಗರ್ಭಿಣಿಯರು ಅಥವಾ ವಿಧವೆಯರು ಬಂದರೆ ಗೌರವದಿಂದ ಸ್ವಾಗತಿಸಿ. ಗರ್ಭಿಣಿಯರಿಗೆ ಬಾಗಿನ ನೀಡುವಾಗ 2 ತಾಂಬೂಲವನ್ನು ನೀಡಿ. ಜೊತೆಗೆ ರವಿಕೆ ಕಣವನ್ನು ಕೊಟ್ಟು ಅವರನ್ನು ಕಳುಹಿಸಿಕೊಡಿ. ಕಳಶಕ್ಕೆ ನೀರನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಿ. ನೀವು ಬಳಸಿರುವಂತಹ ಸೀರೆ, ಒಡವೆಗಳನ್ನು ದೇವರಿಗೆ ಧರಿಸಬೇಡಿ. ತಾಮ್ರ ಅಥವಾ ಬೆಳ್ಳಿ ಚೊಂಬನ್ನು ಬಳಸಿ ಕಳಶ ಸ್ಥಾಪನೆ ಮಾಡುವಾಗ. ಕಳಶ ಸ್ಥಾಪನೆ ಮಾಡುವಾಗ ಕಳಶದ ಮೇಲೆ ಒಂದು ಕಳಶವನ್ನು ಇಟ್ಟು ಕಳಶಕ್ಕೆ ಕೋಲು ಅಥವಾ ಸ್ಟ್ಯಾಂಡನ್ನು ಹಾಕಿ ನಿಲ್ಲಿಸಬಾರದು. ಬೇರೆಯವರು ನೀಡಿರುವ ಸೀರೆ ಮತ್ತು ರವಿಕೆ ಕಣವನ್ನು ದೇವರಿಗೆ ಉಡಿಸಬಾರದು. ಸೀರೆ ತಂದ ನಂತರ ಸೀರೆಗೆ ಕತ್ತರಿಯನ್ನು ಹಚ್ಚಬಾರದು. ಮುಟ್ಟಾದ ಮಹಿಳೆಯರು, ಗರ್ಭಿಣಿಯರು, ಬಾಣತಿಯರು ಈ ಪೂಜೆಯನ್ನು ಮಾಡಬಾರದು. ಸಾಲ ಮಾಡಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಡಿ. ಆಡಂಬರದ ಪ್ಲಾಸ್ಟಿಕ್ ವಸ್ತುಗಳ ಪೂಜೆಯನ್ನು ನಿಷೇಧಿಸಿ. ತಾಂಬೂಲವನ್ನು ನೀಡಿ. ರಂಗೋಲಿಯನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಿಡಿಸಬೇಕು. ನಾಳೆ ಪೂಜೆ ಮಾಡಲು ಇವತ್ತು ಪ್ರಸಾದ ನೈವೇದ್ಯವನ್ನು ತಯಾರಿ ಮಾಡಿಕೊಳ್ಳಬಾರದು. ಕಳಶಕ್ಕೆ ಪೂಜೆಯ ದಿನವೇ ನೀರನ್ನು ತುಂಬಿಸಬೇಕು. ಅಲಂಕಾರವನ್ನು ಆ ದಿನವೇ ಮಾಡಿಕೊಳ್ಳಿ. ಆ ದಿನ ತಪ್ಪದೆ ಗಂಗಾ ಪೂಜೆಯನ್ನು ಮಾಡಿ. ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ನೈವೇದ್ಯ ಬೇಡ. ದೇವಿಗೆ ಅರ್ಪಿಸುವ ನೈವೇದ್ಯ ಹಾಗೂ ಪ್ರಸಾದದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸಬಾರದು. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದಲ್ಲಿ ಆಭರಣಕ್ಕಿಂತ ಆಡಂಬರಕ್ಕಿಂತ ಭಕ್ತಿ ಮುಖ್ಯ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಯಾವುದೇ ತಪ್ಪುಗಳಾಗದಂತೆ ಭಕ್ತಿಯಿಂದ ಪೂಜಿಸುವುದು ತುಂಬ ಮುಖ್ಯ. ದೇವಿಯ ಮೇಲೆ ನಂಬಿಕೆ ಇಟ್ಟು ಮಾಡುವ ಪೂಜೆಯಿಂದ ದೇವಿಯ ಅನುಗ್ರಹ ಲಭಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವವರು ಮುಖ್ಯವಾಗಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.